ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಸಹೋದರರಿಬ್ಬರನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಟೀಚರ್ಸ್ ಕಾಲೋನಿಯಲ್ಲಿ ನಡೆದಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಇದು ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿರುವಂತಹ ಟೀಚರ್ಸ್ ಕಾಲೋನಿಯಲ್ಲಿ ಸಂಭವಿಸಿರುವಂತಹ ಒಂದು ಘಟನೆ. ಅಂದ್ರೆ ಇಬ್ಬರ ಮರ್ಡರ್, ಡಬಲ್ ಮರ್ಡರ್ ಆಗಿದೆ. ಹಾಗೆ ಮೃತಪಟ್ಟಂತವರು ಅಂದ್ರೆ ಕೊಲೆಗೀಡಾದಂಥವರು ಇಬ್ರಾಹಿಂ, 32 ವರ್ಷದ ಇಬ್ರಾಹಿಂ ಜೊತೆಗೆ 30 ವರ್ಷದ ಹುಸೇನ್ ಅಂತ ಹೇಳಿ ತಿಳಿದು ಬಂದಿದೆ. ಇವರಿಬ್ರು ಹತ್ಯೆಯಾದಂತಹ ಸಹೋದರರು. ಹಾಗೆ ಕೊಚ್ಚಿ ಕೊಲೆಗೈಯಲಾಗಿದೆ ಇವರಿಬ್ರನ್ನು. ಅಲ್ಲಾ ಶಾ ಹಾಗೆ ಇಬ್ಬರು ಸ್ನೇಹಿತರು ಈ ರೀತಿಯಾಗಿ ಮರ್ಡರ್ ಮಾಡಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಸ್ಥಳಕ್ಕೆ ಭಾಲ್ಕಿ ಪಟ್ಟಣ ಠಾಣಾ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕಾರಣ ಅಂತಂದ್ರೆ ಯಾವುದೋ ಒಂದು ದ್ವೇಷದ ಹಿನ್ನೆಲೆಯಲ್ಲಿ, ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಮರ್ಡರ್ ಮಾಡಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಅದು ಕೂಡ ಸಹೋದರರಿಬ್ಬರ ಮರ್ಡರ್ ಆಗಿದೆ, ಅಂದ್ರೆ ಡಬಲ್ ಮರ್ಡರ್ ಆಗಿರುವಂಥದ್ದು. ಸಹಜವಾಗಿ ಇದು ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ, ಟೀಚರ್ಸ್ ಕಾಲೋನಿ ನಿವಾಸಿಗಳನ್ನ. ಬೀದರ್ನ ಟೀಚರ್ಸ್ ಕಾಲೋನಿಯಲ್ಲಿ ಈ ರೀತಿಯಾದಂತಹ ಒಂದು ಮರ್ಡರ್ ಆಗಿದೆ. ಹಾಗೆ ಮರ್ಡರ್ ಆದಂಥವ್ರು ಅಂದ್ರೆ ಕೊಲೆಗೀಡಾದಂಥವ್ರು 32 ವರ್ಷದ ಇಬ್ರಾಹಿಂ, 30 ವರ್ಷದ ಹುಸೇನ್ ಅಂತ ಹೇಳಿ ತಿಳಿದು ಬಂದಿದೆ. ಇವರಿಬ್ಬರನ್ನು ಕೂಡ ಮಚ್ಚು ಲಾಂಗುಗಳಿಂದ ಕೊಚ್ಚಿ ಕೊಲೆಗೈದು ಪರಾರಿಯಾಗಿದ್ದಾರೆ ಹಂತಕರು ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರವಾಗಿ ಅಲ್ಲಾ ಶಾ ಜೊತೆಗೆ ಮತ್ತಿಬ್ಬರು ಆತನ ಸ್ನೇಹಿತರು ಈ ರೀತಿಯಾಗಿ ಮರ್ಡರ್ ಮಾಡಿರೋದು ಅಂತೇಳಿ ತಿಳಿದು ಬಂದಿದೆ. ಇದೆಲ್ಲವೂ ಕೂಡ ಭಾಲ್ಕಿ ಪಟ್ಟಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಹೀಗಾಗಿ ಭಾಲ್ಕಿ ಪಟ್ಟಣ ಠಾಣಾ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಹಂತಕರಿಗಾಗಿ ಬಲೆ ಬೀಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ಯಾವ ಕಾರಣಕ್ಕಾಗಿ ಮರ್ಡರ್ ಆಗಿದೆ ಅನ್ನುವಂಥ ವಿಚಾರ ಜೊತೆಗೆ ಈ ಕೊಲೆಗೀಡಾದಂಥವರ ಹಿನ್ನೆಲೆ ಏನು ಅಂತ ಹೇಳಿ ಏನೋ ಡೀಟೇಲ್ಸ್ ಲಭ್ಯ ಆಗಿದೆಯಾ ಸುರೇಶ್? ಮಾಲ್ತೇಶ್, ಏನಂತಂದ್ರೆ ಈಗ ಮಧ್ಯಾಹ್ನ ಸುಮಾರು ಒಂದು 2:30 ಸುಮಾರಿಗೆ ಈ ಬೀದರ್ ಜಿಲ್ಲೆ ಭಾಲ್ಕಿ ಪಟ್ಟಣದಲ್ಲಿರ್ತಕ್ಕಂಥ ಇನ್ನು ಟೀಚರ್ಸ್ ಕಾಲೋನಿಯಲ್ಲಿ ಇಬ್ಬರ ಸಹೋದರ ಇನ್ನು ಹಾಡಾಗಲೇ ಕೊಲೆ ನಡೆದಿರುವಂತದ್ದು. ಈ ಕೊಲೆ ಮಾಡಿದವರು ಏನಂತಂದ್ರೆ ಈ ಅಲ್ಲಾ ಶಾ ಅಂತೇಳಿ ಈತ ಸುಮಾರು ಒಂದು 8 ವರ್ಷಗಳಿಂದನೂ ಕೂಡ ಈ ಕೊಲೆ ಆದಂತ ಇಬ್ರಾಹಿಂ ಮತ್ತು ಹುಸೇನ್ ಇವರ 3 ಜನರ ನಡುವೆ ಏನು ಚಿಕ್ಕ ಪುಟ್ಟ ಕಾರಣಕ್ಕಾಗಿ ಸ್ವಲ್ಪ ಏನು ಗಲಾಟೆ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಏನು ಈ ಕೊಲೆ ಆದಂತ ಇಬ್ರಾಹಿಂ ಮತ್ತು ಹುಸೇನ ಇವರಿಬ್ರು ಏನು ಕುಮ್ಮಕ್ಕಿನಿ ಅಂತ ಏನು ಸುಮಾರು ಒಂದು 7 ವರ್ಷದ ಹಿಂದ್ಗಡೆ ಏನು ಒಬ್ಬರು ಕೊಲೆ ಆಗಿರ್ತಕ್ಕಂಥ ಕೂಡ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಜನರು ಹೇಳ್ತಾ ಇರುವಂತದ್ದು. ಹೀಗಾಗಿ ಈತೇನು ಅಲ್ಲಾ ಶಾ ಅಂತ ಏನಿದ್ದಾರೆ ಇವರೇನು ಸುಮಾರು ಏನು 7-8 ವರ್ಷಗಳಿಂದ ಪ್ರಕರಣದಲ್ಲೂ ಕೂಡ ಸಾಕಷ್ಟು ಭಾಗಿಯಾದಂತ ಪ್ರಕರಣ ಕೂಡ ಬೀದರ್ ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲದೇನು ಕೂಡ ಈ ತೆಲಂಗಾಣ ಭಾಗದಲ್ಲಿ ಕೂಡ ಸಾಕಷ್ಟು ಪೊಲೀಸ್ ಠಾಣೆಯಲ್ಲಿ ಕೂಡ ಇದರ ಬಗ್ಗೆ ಏನು ಕಳ್ಳತನ ಮತ್ತು ದರೋಡೆ ಪ್ರಕರಣಗಳು ದಾಖಲಾಗಿರುವಂತದ್ದು. ಯಾಕಂದ್ರೆ ಈ ಕೊಲೆ ಮಾಡಿದಂತ ಅಲ್ಲಾ ಶಾ ಏನಾದ್ರೆ ರೌಡಿ ಬ್ಯಾಕ್ ಗ್ರೌಂಡ್ ಕೂಡ ಹೊಂದಿದ್ದ ಅನ್ನೋದು ಕೂಡ ಇಲ್ಲಿರ್ತಕ್ಕಂಥ ಪೊಲೀಸರು ಒಂದು ಮಾಹಿತಿಯನ್ನ ಕೊಡ್ತಿರುವಂತದ್ದು. ಈ ಕೊಲೆ ಆದಂತ ಇಬ್ರಾಹಿಂ ಮತ್ತು ಹುಸೇನ್ ಇವರಿಬ್ರು ಕೂಡ ಸಹೋದರರು ಸುಮಾರು ಒಂದು 5-6 ವರ್ಷದಿಂದನೂ ಕೂಡ ತರಕಾರಿ ವ್ಯಾಪಾರನ ಇವರು ಮಾಡ್ತಾ ಇರುವಂತದ್ದು. ಏನಂತ ರೈತರಿಂದ ತರಕಾರಿನ ತಗೊಂಡ್ಬಂದು ಹೋಲ್ಸೇಲ್ ಒಂದು ತರಕಾರಿ ವ್ಯಾಪಾರ ಇಟ್ಕೊಂಡು ತಮ್ಮ ಜೀವನನ ಸಾಗಿಸ್ತಾ ಇದ್ರು. ಏನು ಅವತ್ತಿಂದನೂ ಕೂಡ ಇವ್ರ ಮೇಲೆ ಏನೋ ಒಂದು ಸಾಕಷ್ಟು ಕಣ್ಣನ್ನು ಕೂಡ ಈತ ಅಲ್ಲಾ ಶಾ ಇಟ್ಕೊಂಡು ಬಂದಿದ್ದ. ಯಾಕಂದ್ರೆ ಈ ಹಿಂದೆ ಸುಮಾರು 7-8 ವರ್ಷದ ಹಿಂದ್ಗಡೆ ಇವರಿಬ್ಬರ ನಡುವೆ ಬೆಳೆದ ಒಂದು ದ್ವೇಷ ಇವತ್ತು ಇವರಿಬ್ಬರು ಒಂದು ಕೊಲೆಯಲ್ಲಿ ಅಂತ್ಯ ಆಗಿದೆ ಅಂತ ಹೇಳ್ಬೋದು. ಏನಂದ್ರೆ ಇವರಿಬ್ಬರು ಸುಮಾರು ಒಂದು 7 ದಿನದಿಂದ ಕೂಡ ಇವರು ತಮ್ಮ ಒಟ್ಟಿಗೆ ಯಾವ ಜಾಗದಲ್ಲಿ ಸಿಗ್ತಾರೆ ಅನ್ನೋದ್ರು ಕೂಡ ಈತ ಕಾದು ಕುಳ್ಕೊಂಡು ಒಂದು ಹೊಂಚು ಹಾಕಿ ಕುತ್ಕೊಂಡಿದ್ದ. ಇವತ್ತೇನು ಸುಮಾರು ಮಧ್ಯಾಹ್ನ ಇವರಿಬ್ರು ಅಣ್ಣ ತಮ್ಮ ಇಲ್ಲಿ ಸುಮಾರು ಈ ಒಂದು ಗೋದಾಮು ಕಡೆಯನ್ನು ಬಂದಂತ ಸಂದರ್ಭದಲ್ಲಿ ಇವರಿಬ್ರು ಅಣ್ಣ ತಮ್ಮ ಹೋಗ್ತಿರ್ತಾರೆ. ಅದನ್ನೇ ಹೊಂಚು ಹಾಕಿಕೊಳ್ಳದಂತ ಅಲ್ಲಾ ಶಾ ಇವರಿಬ್ಬರ ಮೇಲೆ ಏಕಾಏಕಿ ಈ ಅಲ್ಲಾ ಶಾ ಮತ್ತು ಈತನ ಇಬ್ಬರು ಗೆಳೆಯರು ಇವರಿಬ್ರು ಸೇರ್ಕೊಂಡು ಸುಮಾರು ಒಂದು 3 ಜನ ಸೇರ್ಕೊಂಡು ಇವರೇನು ಆತನ ಮೇಲೆ ಏಕಾಏಕಿ ಮಾರಕಾಸ್ತ್ರ ಪಚ್ಚಿ ಹಲ್ಲೆ ಮಾಡಿರುವಂತದ್ದು. ಸುಮಾರು ಇಡೀ ಆ ಕೊಲೆಯಾದಂತ ಇಬ್ರಾಹಿಂ ಮತ್ತು ಹುಸೇನ್ ದೇಹದ ಮೇಲೆ ಸಾಕಷ್ಟು ಸುಮಾರು ಒಂದು 10-20 ಬಾರಿ ಮಾರಕಾಸ್ತ್ರದಿಂದ ಕೊಚ್ಚಿ ಅವರನ್ನ ಕೊಲೆ ಮಾಡಿರುವಂತದ್ದು. ಇವರನ್ನ ಕ್ಷಣಾರ್ಧದಲ್ಲಿ ಅಲ್ಲೇ ಕುಸಿದು ಅಲ್ಲೇ ಸಾವನ್ನಪ್ಪಿರುವುದು. ನಂತರ ಸ್ಥಳೀಯರು ಏನು ಅಲ್ಲಿರ್ತಕ್ಕಂಥ ಮಾಹಿತಿ ತಿಳಿದ ನಂತರ ಏನು ಪೊಲೀಸರಿಗೆ ಮಾಹಿತಿ ಅಂತ ನಂತರ ಪೊಲೀಸರು ಬರ್ತಾರೆ. ಈಗಾಗಲೇ ಈತನ ಅಲ್ಲಾ ಶಾ ಮತ್ತು ಆತನ ಇಬ್ಬರು ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಬಂದು ಹಾಜರಾಗಿರುವಂತದ್ದು. ನಾವೇ ಆತನನ್ನ ಕೊಲೆ ಮಾಡಿದ್ದು ಅಂತಾನೂ ಕೂಡ ಈಗಾಗಲೇ ಪೊಲೀಸರು ಮುಂದೇನು ಒಪ್ಕೊಂಡಿರುತ್ತು. ಹೀಗಾಗಿ ಅವರಿಬ್ರು ಕೂಡ ಈಗಾಗಲೇ ಪೊಲೀಸರು ಬಂದ ವಶಕ್ಕೆ ಪಡ್ಕೊಂಡು ಅವರನ್ನ ವಿಚಾರಣೆ ನಡೆಸ್ತಿರುವಂತದ್ದು. ಹೀಗಾಗಿ ಮತ್ತೆ ಅಲ್ಲಿ ಕೊಲೆ ನಡೆದಂತ ಸ್ಥಳಕ್ಕೂ ಕೂಡ ಭಾಲ್ಕಿಯ ನಗರ ಪೊಲೀಸರು ಭೇಟಿ ನೀಡಿ ಒಂದು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಸುರೇಶ್.